ಈ ಸಂವಿಧಾನವನ್ನು ನಮಗೆ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ದೇಶಾದ್ಯಂತ ಸಡಗರದಿಂದ ನಡೆದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಮ್ಮೆಲ್ಲರ ನಮನಗಳನ್ನು ತಿಳಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಬಾಬು ಜಗಜೀವನರಾಮ್ ಅವರ 115ನೇ ಬರ್ತಡೇ ಆಚರಣೆ ಮಾಡ್ತಾ ಈ ಒಂದು ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾನ್ಯ ಜನಪ್ರಿಯ ಮಾಜಿ ಶಾಸಕರಾದ ಅವರೇ, ತಾಲೂಕು ದಂಡಾಧಿಕಾರಿಗಳಾದ ವರದರಾಜ್ ಅವರೇ, ಪಾವಗಡ ನಗರದ ಪುರಸಭಾ ಅಧ್ಯಕ್ಷರಾದ ರಾಜೇಶ್ ಅವರೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮಾಜಿ ತಾಲೂಕು ಸದಸ್ಯರಾದ ನಮ್ಮ ರಾಮಲಿಂಗ ಅವರೇ, ಉಗ್ರಪ್ಪ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ನಾಗಕೃಷ್ಣ ಅವರೇ, ಉಗ್ರಪ್ಪ ಅವರೇ, ಎಸ್ ಹನುಮಂತಯ್ಯನವರೇ, ದಲಿತ ಸಂಘಟನೆ ಮುಖಂಡರಾದ ಡಿ.ಎಸ್. ನಾರಾಯಣಪ್ಪನವರೇ ಹಾಗೂ ತಾಲೂಕು ಪಂಚಾಯತಿ ಯುವರಾದ ಜಾಗೀರ್ ಅವರೇ, ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಗಿರೀಶ್ ಅವರೇ ಹಾಗೂ ನಮ್ಮ ಮುಖಂಡರಾದ ನಾಗರಾಜ್, ನಮ್ಮ ಅಂಬೇಡ್ಕರ್ ನಿಗಮದ ಸದಸ್ಯರಾದ ನಾಗರಾಜ್ ಅವರೇ, ನಮ್ಮ ಕಿಪ್ಪೇನಡ್ ಅವರೇ, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ನಮ್ಮ ಸ್ನೇಹಿತರಾದ ನಾರಾಯಣಪ್ಪ ಅವರೇ, ಬಿಜೆಪಿ ಎಡಬ್ಲ್ಯೂಆರ್ಯುಪಿಯಾದಂಥ ಚಂದ್ರಕಾಂತ್ ಅವರೇ, ಮಾಜಿ ಪುರಸಭಾ ಅಧ್ಯಕ್ಷರಾದ ಗುರಪ್ಪ ಅವರೇ ಹಾಗೂ ಇಲ್ಲಿ ಅನೇಕ ನಮ್ಮ ಪೆದ್ದಣ್ಣವರು, ನಾಗೇಶ್ ಅವರೇ, ಕಡೂರಿಗೆ ಹನುಮಂತಯ್ಯನವರೇ ಹಾಗೂ ರಮೇಶ್ ಅವರೇ, ರಾಮಲಿಂಗಪ್ಪ ಬಿಜೆಪಿ ಮುಖಂಡರು ರಾಮಲಿಂಗನವರೇ, ರಾಮಕೃಷ್ಣ ಎಸ್.ಸಿ. ಅವರೇ ಹಾಗೂ ನಮ್ಮ ಕ್ರಿಕೆಟ್ ದೇಶಿಯವರೇ, ಸ್ವಾಮಿ ಅವರೇ, ಭಾರತೀಯ ಅವರೇ, ಅನೇಕ ಮುಖಂಡರು, ನಮಗೆ ನವಪುಸ್ತಕದ ಅಧ್ಯಕ್ಷರಾದಂತಹ ರವಿ ಅವರೇ, ಇಂದ್ರಾಣಮ್ಮ ಅವರೇ, ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳೇ, ತಾಲೂಕಿನಾದ್ಯಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು, ವಿವಿಧ ಸಂಘಟನೆಗಳ ಮುಖಂಡರು, ನಮ್ಮ ಅಂಗನವಾಡಿ ಸುಶೀಲಮ್ಮ ರೆಡ್ಡಿ, ನಿಮ್ಮ ಎಲ್ಲ ಹೆಣ್ಮಕ್ಕಳು ಎಲ್ಲ ಮಹಿಳಾ ತಾಯಿಯರೇ, ಪತ್ರಿಕಾ ಮಾಧ್ಯಮದ ಎಲ್ಲ ತಾಯಿಯರೆಲ್ಲರೂ ಎಲ್ಲರೂ ಆಸೆ ಹಾಕಿಕೊಂಡು ಎಲ್ಲ ನಮ್ಮ ತಾಯಿಯರೇ, ಇವತ್ತು ದಿವಸ ಹಬ್ಬದ ರೀತಿ ಸಡಗರದಿಂದ ದೇಶಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಸಂಭ್ರಮದ ದಿನ. ಯಾಕಂತಂದ್ರೆ ಈ ಒಂದು ಮೈತ್ರಿಯಲ್ಲಿ ನಾವು ಮಾತಾಡಬೇಕಂದ್ರೆ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚನೆ ಮಾಡಿದಂತಹ ಸಂವಿಧಾನದ ಅಡಿಯಲ್ಲಿ ತಿಮ್ಮಯ್ಯಪ್ಪ ಆಗ್ಬೋದು, ನಮ್ಮ ಗಿರೀಶ್ ಆಗ್ಬೋದು, ಜಾಗೀರ್ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ಅಧಿಕಾರವನ್ನು ಕೊಟ್ಟಂತ ಮಹಾನ್ ಧೀಮಂತ ನಾಯಕರಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ನೀಡಿದಂತ ಈ ಒಂದು ನಮಗೆ ರಿಸರ್ವೇಶನ್ ಕೊಟ್ಟಿಲ್ಲ ಅಂದ್ರೆ ನಾವು ಯಾವ ಎಮ್ಎಲ್ಎಗಳಾಗ್ತಿಲ್ಲ, ಒಳ್ಳೆ ಅಧಿಕಾರಿಗಳಾಗ್ತಿಲ್ಲ, ಬೇರೆ ಬೇರೆ ಒಳ್ಳೆಗೆ ಕಡ್ಗಳಾಗ್ತಿಲ್ಲ. ನಮಗೆ ಅಂತ ಮಹಾನ್ ವ್ಯಕ್ತಿ ರಚನೆ ಮಾಡುತ್ತಾ
ಸಂವಿಧಾನದ ಅಡಿಯಲ್ಲಿ IAS ಇರ್ಬೋದು, IPS ಇರ್ಬೋದು, ಈಗ ಎಜುಕೇಶನ್ ಪ್ರೈಮರಿ ಹಿಡಿದು ನಾವು ಡಿಗ್ರಿ ಮಾಡಬಹುದು ರಿಸರ್ವೇಶನ್ ಕೋಟಾದಲ್ಲಿ ಎಲ್ಲಾ ತರ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಂತಹ ಧೀಮಂತ ನಾಯಕರನ್ನ ನಾವು ಮರೆಯೋದಿಲ್ಲ. ಮುಂದಿನ ಪೀಳಿಗೆಗೆ ನಾವು ಪ್ರತಿನಿತ್ಯ ಪಾಠ ಮಾಡಬೇಕು. ಅಂಬೇಡ್ಕರ್ ಅವರ ಪಾಠವನ್ನು ಪ್ರತಿನಿತ್ಯ ಒಂದು ಶಾಲೆಗಳು ಸಹ ಶಿಕ್ಷಕರು ಒಂದು ಅರ್ಧ ಗಂಟೆಯನ್ನು ಮಕ್ಕಳಿಗೆ ಹೇಳಬೇಕು. ಅಂಬೇಡ್ಕರ್ ಅವರ ಚರಿತ್ರೆ, ಅವರು ನಡೆದಂತಹ ಹಾದಿಯನ್ನ ನಮ್ಮ ಯುವ ಪೀಳಿಗೆಗೆ ಪರಿಚಯಿಸಬೇಕಾಗಿದೆ. ಯಾಕಂತಂದ್ರೆ ಬರೋ ದಿನಗಳಲ್ಲಿ ಮಹಾತ್ಮ ಗಾಂಧಿಯೇ ಹೊಡೆಯುವಂತಹ ದಿನಗಳು ಬರ್ತಾ ಇದೆ. ಅಂದ್ರೆ ಕೆಲವು ಪಕ್ಷಗಳು ನಮ್ಮ ಅಂಬೇಡ್ಕರ್ ಅವರು ರಚನೆ ಮಾಡಿದ ಸಂವಿಧಾನವನ್ನೇ ಬದಲಾವಣೆ ಮಾಡುವುದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಪ್ರತಿಪಕ್ಷಗಳೆಲ್ಲ ತಡೆದು ಇವತ್ತು ಅವರ ಕೊಟ್ಟಂತಹ ಈ ಕೊಡುಗೆಯನ್ನ ದೇಶಾದ್ಯಂತ ಈಗ ಬೇರೆ ಬೇರೆ ದೇಶಗಳು ನಮ್ಮ ಇಂಡಿಯಾದಲ್ಲಿ ಸಂವಿಧಾನ ಇಷ್ಟು ಚೆನ್ನಾಗಿ ಪಾಲಿಸ್ಕೊಂಡು ಬರ್ತಾ ಇದೆ ಅಂತ ಹೆಮ್ಮೆ ಪಡ್ತಾರೆ. ಬೇರೆ ಬೇರೆ ದೇಶಗಳು ಅವ್ರ ಸಂವಿಧಾನಕ್ಕೂ ಹಾಗಾಗಿ ನೋಡಿ, ಇವಾಗ ಹಳ್ಳಿಗಳಲ್ಲಿ ಹೋದ್ರೆ ಈಗೂ ಬಡತನ ನಿರ್ಮೂಲನೆ ಆಗಿದೆ. ಬಡತನ ಆಗಿದೆ. ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇಷ್ಟು ಅಷ್ಟು ಬುದ್ಧಿವಂತರಾಗಿ ಒಳ್ಳೊಳ್ಳೆ ಕ್ವಾಲಿಫಿಕೇಶನ್ ಮಾಡಿ ವಿದ್ಯಾವಂತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಸಹ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಮೊದಲನೇದಾಗಿ ಕಳಕಳಿ ಇರಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈಗ ಇಷ್ಟು ವೇಗವಾಗಿ ಬೆಳೀತಾ ಇದೆ ನಮ್ಮ ದೇಶ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲ್ಲಂದ್ರೆ ತುಂಬಾ ಕಷ್ಟದ ದಿನಗಳನ್ನ ಎದುರಿಸಬೇಕಾಗುತ್ತೆ ಮುಂದಿನ ಪೀಳಿಗೆ ಮಕ್ಕಳು. ಹಾಗಾಗಿ ಅವರು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಈ ಸರ್ಕಾರ ನೋಡಿ ಎಲ್ಲಾ ತರ ಸೌಲಭ್ಯಗಳನ್ನ ಓದಲಿಕ್ಕೆ ನಮ್ಮ SC/ST ಜನಾಂಗಗಳಿಗೆ ಅನುಕೂಲ ಮಾಡಿ. ಹಾಗಾಗಿ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಆಫೀಸರ್ಸ್ ಆಗ್ಬೋದು, ರಾಜಕಾರಣಿಗಳಾಗ್ಬೋದು, ಒಟ್ಟಿನಲ್ಲಿ ಒಂದು ಡಿಗ್ರಿಯನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ನಮ್ಮ ಮಕ್ಕಳನ್ನ ಓದಿಸ್ಬೇಕು. ಕಷ್ಟಪಟ್ಟು ನಾವು ಕೂಲಿ ಮಾಡ್ತೀವಿ ಎಲ್ಲ ಮಾಡಿ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಅಟ್ಲೀಸ್ಟ್ ಅವ್ರ ಜೀವನ ಸುಖವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಸರ್ಕಾರಗಳು ಸಿದ್ದರಾಮಯ್ಯ ಪೂರ ಆಲೋಚನೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹಸಿವಿನಿಂದ ಯಾರು ಬಳಲಬಾರದು ಕೇಳಿ 10 ಕೆಜಿಯನ್ನ ಪ್ರಣಾಳಿಕೆ ಹೇಳಿದಂಗೆ ನುಡಿದಂತ ನಡೆದಿರೋರು ನಮ್ಮ ಹಿಂದುಳಿದ ವರ್ಗಗಳು SC/ST ಜನಾಂಗಕ್ಕೆ ಪರವಾಗಿದ್ದರು ಮುಖ್ಯಮಂತ್ರಿಗಳಾಗಿದ್ದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ಅಷ್ಟು ರಕ್ಷಣೆ ಕೊಟ್ಟಿದ್ದಾರೆ. ಗೃಹೋದ್ಯೋಗಿ ಇರ್ಬೋದು, ಉಚಿತವಾಗಿ ಬಸ್ ಓಡಾಟಕ್ಕೆ ಪ್ರಯಾಣ ಮಾಡಲಿಕ್ಕೆ ಉಚಿತವಾಗಿ ಬಸ್ ಪ್ರಯಾಣ ಮಾಡಬಹುದು. ಅದೆಲ್ಲ ಸರ್ಕಾರವು ಹಂತ ಹಂತವಾಗಿ ಕಾಲ ಪ್ರಮಾಣ ಬದಲಾವಣೆ ಆದಾಗೆಲ್ಲ ಪೂರ್ವವಾಗಿ ವಿದ್ಯಾಭ್ಯಾಸವಾಗಿ ಎಲ್ಲರೂ ಚಿಂತನೆ ಮಾಡಿ ಒಳ್ಳೊಳ್ಳೆ ಸ್ಕೀಮ್ಗಳನ್ನ ಜಾರಿ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನದಾಗಿ ನಾನು ಇಷ್ಟೇ ಮನವಿ ಮಾಡೋದು, ವಿದ್ಯೆ ಓದಿದ್ರೆ ಎಲ್ಲಿ ಬೇಕಾದ್ರೂ ಬದುಕಬಹುದು. ವಿದ್ಯೆ ಇಲ್ಲಾಂದ್ರೆ ಎಲ್ಲೂ ಬದುಕಕ್ಕಾಗಲ್ಲ. ಆದರೆ ಒಂದು ಕಿವಿ ಮಾರ್ಕೆಟ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ನಾವೆಲ್ಲ ಯಾರು ತರಲೆ ಕೆಲಸಗಳಿಗೆ ತಯಾರಾಗಬಾರ್ದು. ಕಷ್ಟಪಟ್ಟು ದುಡಿಬೇಕು. ದುಡಿಯಕ್ಕಾಗಲಾದ್ರೆ ಕೆಟ್ಟದ್ದು ಮಾಡುವ ಮನಸ್ಥಿತಿ ಇಟ್ಕೋಬಾರ್ದು ಅಂತ ಹೇಳಿ. ಯಾಕಂದ್ರೆ ನಾವು ಅವರ ಆಶಯಕ್ಕೆ ನಡ್ಕೋಬೇಕು. ಹಾಗಾಗಿ ಒಳ್ಳೆ ಕೆಲಸಗಳನ್ನು ಮಾಡಿ ಉತ್ತಮವಾದ ಜನರ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡಬೇಕು. ಈಗಿನ ರಾಜಕೀಯ ಕಾಂಗ್ರೆಸ್ ಇರ್ಬೋದು, ಆದರೆ ಚುನಾವಣೆ ವೇಳೆ ಮಾತ್ರ ಪಕ್ಷಗಳಿರಬೇಕು. ಆಮೇಲೆ ಮಾಮೂಲಿ ಯಥಾ ಪ್ರಕಾರ ಚುನಾವಣೆ ಭಾಗವಹಿಸಿದ್ರೆ ಜನಪರವಾದ ಕಾಳಜಿ ಇಟ್ಕೊಂಡು ಕೆಲಸಗಳನ್ನು ಮಾಡೋ, ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಂಡು ಇವತ್ತು ನಮ್ಮ ರಾಜಕೀಯ ಗುರುಗಳಾದ ಪರಮೇಶ್ವರ್ ಸಾಹೇಬರು ಇತಿಹಾಸ ನಿರ್ಮಾಣ ತುಮಕೂರಿನಲ್ಲಿ ಇವತ್ತು 1,000 ಕೆಜಿ ಕನಸಿನ ಪ್ರತಿಮೆಯನ್ನ ಅನಾವರಣಗೊಳಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಜಿಲ್ಲೆಯಾದ್ಯಂತ ಎಲ್ಲರೂ ಆಹ್ವಾನ ಕೊಟ್ಟಿದ್ದಾರೆ. ನೀವು ಬರಬೇಕು ಬೇಡ, ನಾವು ಎಲ್ಲ ಭಾಗವಹಿಸಿ ಎಲ್ಲ ಇವತ್ತು ಐತಿಹಾಸಿಕವಾದಂತಹ ದಿವಸ. ಯಾಕಂದ್ರೆ ತುಮಕೂರಿನಲ್ಲಿ ಮುನ್ಸಿಪಾಲ್ ಹತ್ರ ಎಷ್ಟು ಜನ
ಅದ್ಭುತವಾದಂತಹ ಪ್ರತಿಮೆಯನ್ನ ಅನಾವರಣ 4 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಮಾನ್ಯ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದಂತಹ ಮಾದೇವಪ್ಪನವರು, ಎನ್ ರಾಜನವರು, ವೈದ್ಯ ಸುರೇಶ್ ಅವರು, ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ನೆರವೇರಿದೆ. ಹಾಗಾಗಿ ತಾವು ಆಸಕ್ತಿಯವರೆಲ್ಲ ಬಂದು ಭಾಗವಹಿಸಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀವಿ. ಅದರಲ್ಲಿ ನಮಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವು ಜವಾಬ್ದಾರಿಗಳನ್ನ ಹಾಕಿದ್ದಾರೆ. ಅತಿ ಬೇಗ 11:11ವರೆಗೆ ಮಾತ್ರ 11:11 ಬರ ಆಗಿದೆ. ಅಲ್ಲಿ ಬೇರೆ ಬೇರೆ ಜವಾಬ್ದಾರಿ ಆಗಿರೋದ್ರಿಂದ ನಾನು ಈ ಒಂದು ಸಮಾರಂಭದಲ್ಲಿ ಎಲ್ಲ ನಮ್ಮ ಮುಖಂಡರ ಒಂದು ವೇದಿಕೆಯ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಹೊಂದಿಸಿ ನನ್ನ ಮಾತನಾಡ ಸರ್ ಈ ಕಾರ್ಯಕ್ರಮವನ್ನು ಎಲ್ಲ ಇವರು ರಂಜಿಸ್ ಫೋಟೋ ನಮ್ಮ ಹಳ್ಳಿಗಳಲ್ಲಿ ಮುಗಿಸಿಕೊಂಡು ಲೇಟ್ ಆಗಿದೆ. ये अपनी दिसको ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ, ಜಗಜೀವನ ಅವರ ವಿಚಾರಧಾರೆಯನ್ನ ಇಬ್ಬರು ಮುಖಂಡರು ನಮ್ಮ ಮನವರಿಕೆ ಮಾಡಿದ್ದಾರೆ. ನಾವು ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಹೇಳಲಿಕ್ಕೆ ಕೆಲವಾರು ವಿಷಯಗಳನ್ನು ಮಾತ್ರ ಮಂಡನೆ ಮಾಡಬಹುದು. ಒಂದಿನ ಒಂದು ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಅಸ್ಥಿರತೆಗೆ ಒಳಗಾಗಿರ್ತಕ್ಕಂಥ ಸಂದರ್ಭ, ಬ್ರಿಟಿಷರ ದಬ್ಬಾಳಿಕೆಯಿಂದ ಆಡಳಿತ ನಡೆಸತಕ್ಕಂಥ ಒಂದು ಕಡೆ, ಮತ್ತೊಂದು ಕಡೆಗೆ ಶೋಷಿತ ಸಮುದಾಯಗಳಿಗೆ, ಅಸ್ಪೃಶ್ಯರಿಗೆ, ಎಲ್ಲ ಕೆಳವರ್ಗದವರಿಗೆ ಆಗ್ತಕ್ಕಂಥ ಅನ್ಯಾಯಗಳು ಮತ್ತೊಂದು ಕಡೆಗೆ, ಇವುಗಳನ್ನೆಲ್ಲವೂ ಕೂಡ ಬಹಳಷ್ಟು ಅರ್ಥೈಸಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಆಗ್ತಾರೆ ತಮ್ಮ ವಿದ್ಯಾಭ್ಯಾಸವನ್ನು ಬಹಳ ಕಷ್ಟಕಾಲದಲ್ಲಿ ಮುಗಿಸಿ ಮೆಟ್ರಿಕ್ಯುಲೇಷನ್ ಮುಗಿಸಿ ಮೆಟ್ರಿಕ್ಯುಲೇಷನ್ ಮುಗಿದ ತಕ್ಷಣ ಅಂಬೇಡ್ಕರ್ ಅವರಿಗೆ ತಂದೆಯನ್ನು ಮರಣ ಹೋಗುವಂಥ ಸಂದರ್ಭ. 13ನೇ ಇಸ್ವಿಯವರು ಪದವಿಯನ್ನ ಪಡೆದಿದ್ದಾರೆ. ಪದವಿಯನ್ನು ಪಡೆದ ಅವರು ಬರೋಣ ಮಹಾರಾಜರ ಸಹಾಯಕರನ್ನು ನೇರಗೊತ್ತೇವೆ. ಯಾರೋ ಒಂದು ಬರೋಣ ಮಹಾರಾಜರು ಯಾರೋ ಒಂದು ಸಾಮಾಜಿಕ ಸ್ಥಳದಲ್ಲಿ ಮಾಡಿದ ಭಾಷಣದ ಹಿನ್ನೆಲೆಯಲ್ಲಿ ಅಲ್ಲಿ ಕೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅವರ ಅಭಿಮಾನಿ ಹೋಗಿ ಬರೋಣ ಮಹಾರಾಜರ ಹತ್ತಿರ ಹೋಗಿ ಒಳ್ಳೆಯ ವಿದ್ಯಾರ್ಥಿಗಳೇ, ತುಂಬಾ ಆರ್ಥಿಕವಾಗಿ ಇರುವಂಥವರು, ಅವರು ಬಹಳಷ್ಟು ಸೇವೆ ತುಂಬ ಇದೆ, ಅವ್ರ ತಂದೆ ಕೂಡ ದೇಶಕ್ಕಾಗಿ ಸೇವೆ ಮಾಡತಕ್ಕಂಥ ಅಂತ ಹೇಳಿ ಅವ್ರು ಓದಲಿಕ್ಕೆ ಮಹಾಶಾಸನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಅಡಿಯಾಗ್ತಾರೆ. ಅವರು ಮಾಡಿರ್ತಕ್ಕಂಥ ಸಹಾಯದಿಂದ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶವನ್ನ ವಿಮುಕ್ತಿಗೊಳಿಸತಕ್ಕಂಥ ಒಂದು ಕೆಲಸವನ್ನು ಮಾಡಿ ಸಂವಿಧಾನದ ಅಂದಿನ ನಮ್ಮ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನ ರಚನಾ ಸಮಿತಿ ನಡೀತು. ಆ ಸಂವಿಧಾನ ರಚನಾ ಸಮಿತಿಯ ಹಿನ್ನೆಲೆಯಲ್ಲಿ ಒಳ್ಳೆಯವರಾಗ ಬೇಕಲ್ಲ ಸಂವಿಧಾನ ರಚನೆ ಮಾಡಲಿಕ್ಕೆ. ಯಾರಿಗೆಲ್ಲ ಭೇಟಿ ಮಾಡುವಾಗ ಹೊರಗಡೆ ದೇಶವನ್ನು ಕೇಳಬಹುದಾದ ಇಲ್ಲೇ ಇರೋ ಇಡೀ ದೇಶಗಳಿದ್ದಾರೆ, ಭಾರತದಲ್ಲಿ ಇರುವಂತ ಅಂತ ಸಂದರ್ಭ ನಮ್ಮ ಅಂಬೇಡ್ಕರ್ ಅವರನ್ನ ಚೂಸ್ ಮಾಡ್ತಾರೆ, ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದಾಗ ಆ
ರಾಷ್ಟ್ರದ ನಾನಾ ವರ್ಗಗಳ ಜನರನ್ನ, ನಾನಾ ಭಾಷೆಗಳನ್ನ, ನಾನಾ ಧರ್ಮೀಯರನ್ನ, ಎಲ್ಲ ಧರ್ಮೀಯರನ್ನು ಒಳಗೊಂಡ ಒಂದು ಕಮಿಟಿ ಅದು. ಆ ಕಮಿಟಿ ಅಷ್ಟೇ ಕೆಲಸ ಮಾಡತಕ್ಕಂಥ ಒಂದು ಕಮಿಟಿ ಅದು. ಬಾಬಾ ಸಾಹೇಬ್ ಡಾಕ್ಟರ್ ಕಾನೂನು ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ 15 ಜನ ಮಹಿಳೆಯರು ಕೂಡ ಅವರು ಕಾನೂನು ರಚನಾ ಸಂಸ್ಥೆಯಲ್ಲಿ, ಕರಡು ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವ್ರಿದ್ದಾರೆ. ಇದನ್ನೆಲ್ಲವೂ ಕೂಡ ಇದೆಲ್ಲವೂ ಇಷ್ಟು 172 ಜನರು ಒಟ್ಟಾಗಿ ಅವರ ಸಲಹೆ ಸೂಚನೆಗಳನ್ನು ಪಡೆಯಲಿಕ್ಕೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಜನಾಭಿಪ್ರಾಯ ಸಂಗ್ರಹ ಆಗುತ್ತೆ. ಆ ಜನಾಭಿಪ್ರಾಯದಲ್ಲಿ 3,765 ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥವರು ಆ ಕಮಿಟಿಯಿಂದ. ಅದನ್ನು ಕೆಲವನ್ನ ಹೊರತುಪಡಿಸಿ ಕೆಲವನ್ನ ಆಯ್ಕೆ ಮಾಡಿ ಒಂದು ರಚನಾ ಸಮಿತಿಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಆ ಒಂದು ಸಲಹೆಯನ್ನು ಸ್ವೀಕಾರ ಮಾಡಿ ಅಂತ ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ 7 ಜನ ಪ್ರಮುಖರನ್ನು ನೇಮಿಸ್ತಾರೆ. ಒಬ್ಬರು ಅಂಬೇಡ್ಕರ್ ಹೋಗ್ತಾರೆ, ಒಬ್ಬರು ಸತ್ತು ಹೋಗ್ತಾರೆ, ಇನ್ನೊಬ್ಬರು ಕಾಯ್ದೆ ಮಾಡ್ತಾರೆ. ಅಂಬೇಡ್ಕರ್ ಅವರು ತುಂಬಾ ಜವಾಬ್ದಾರಿ ಇರ್ತದೆ. ಅವರು ದಿನನಿತ್ಯವೂ ಕೂಡ 2 ವರ್ಷ 11 ತಿಂಗಳು 15 ದಿನ ಕೂಡ ನಿರಂತರವಾಗಿ ಅವ್ರು ಮಾಡ್ತಕ್ಕಂಥ ಹೊರೆ ತುಂಬಾ ಜಾಸ್ತಿ ಆಗಿದೆ. ಅಂತ ಒಂದು ಹೊರೆಯನ್ನು ಹೊತ್ತು ಅವರು ಸಂವಿಧಾನ ರಚನೆ ಮಾಡಲಿಕ್ಕೆ ಪೂರೈಸ್ತಾರೆ. ಎಲ್ಲ ದೇಶಗಳ ಎಲ್ಲ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಒಂದು ಕರಡು ಸಂವಿಧಾನ ರಚನೆ ಮಾಡಿ ಬಾಬು ರಾಜೇಂದ್ರ ಪ್ರಸಾದ್ ಹೇಳಿದ ಮಾತು, ಅಂಬೇಡ್ಕರ್ ಅವರ ನೀತಿಯನ್ನು ಪೂರೈಸಲಿಕ್ಕೆ ಕಷ್ಟ ಆಗಬೇಕು. ನೀವು ದಿನನಿತ್ಯ ಮಾಡತಕ್ಕಂಥ ಕಷ್ಟವನ್ನು, ನೀವು ಮಾಡತಕ್ಕಂಥ ಶ್ರಮವನ್ನು, ನೀವು ಮಾಡತಕ್ಕಂಥ ಕೆಲಸವನ್ನು ಕಣ್ಣಾರೆ ನೋಡಿದ್ದೀರಿ. ನಿಮಗೆ ಧನ್ಯವಾದಗಳು ಅಂತ ಒಂದು ದೊಡ್ಡ ಒಂದು ಇದನ್ನ ಅಂಬೇಡ್ಕರ್ ಅವರಿಗೆ ಅರ್ಪಣೆ ಮಾಡ್ತಾರೆ. ಅಂದಿನ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಇಷ್ಟೆಲ್ಲ ಆದಮೇಲೆ ಅನುಷ್ಠಾನ ಸಮಿತಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾವ ಕೆಲಸ ಆಯಿತು? ನಮ್ಮ ದೇಶದ ಅನೇಕ ರೀತಿಯ ಸಮಸ್ಯೆಗಳು, ಬ್ರಿಟಿಷರ ಭಾರತವನ್ನು ಬಿಟ್ಟುವಾಗ ಅನೇಕ ರೀತಿಯ ಸಮಸ್ಯೆಗಳಿದ್ದಾರೆ. ಏನೋ 11% ಇಂಗ್ಲಿಷ್ನಲ್ಲಿ ಎಲ್ಲ ಕೊಟ್ಟು ನಾನಾ ವರ್ಗಗಳಿಗೆ ಅಧಿಕಾರವನ್ನು ಕೊಟ್ಟು ತುಳಿತಕ್ಕೊಳಗಾಗಿ ಅಷ್ಟೇ ಅಲ್ಲ, ಇಲ್ಲಿಂದ ಎಲ್ಲ ನಮ್ಮ ಇವತ್ತು ಪ್ರಜೆಗಳಿಗೆ, ಇವತ್ತು ನಾಗರಿಕರಿಗೆ ಎಲ್ಲ ರೀತಿಯ ಅಧಿಕಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಾಗ ವಂಚಿತರಾಗಿರ್ತಕ್ಕಂಥ ಯಾರು, ಈ ದೇಶದಲ್ಲಿ ಯಾರು ವಂಚಿತರಾಗಿರ್ತಕ್ಕಂಥವ್ರು, ಅಸ್ಪೃಶ್ಯತೆಯನ್ನು ಅನುಭವಿಸ್ತಕ್ಕಂಥ ಯಾರು, ಎಷ್ಟು ಜನ ದುರ್ಬಲವಾಗಿರ್ತಕ್ಕಂಥವ್ರು ಯಾರು, ಅವರಿಗೆ ಇದು ಆಶ್ರಯ ಇಲ್ಲ. ಈ ಸಂವಿಧಾನದ ಅನೇಕ ಹಣಗಳು ಅಡಗಾಯಿತು. ಜಾರಿ ಮಾಡತಕ್ಕಂಥ ಪುಣ್ಯಾತ್ಮರು, ದೇಶವನ್ನು ಮಾಡತಕ್ಕಂಥ ಪುಣ್ಯಾತ್ಮರು ಸರಿಯಾದ ದಿಕ್ಕಿನಲ್ಲಿ ಈ ಸಮುದಾಯಕ್ಕೆ ಕೊಡ್ತಕ್ಕಂಥ ಸವಲತ್ತುಗಳಿರ್ಬೋದು, ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಿರ್ಬೋದು, ಸಾಮಾನ್ಯತೆ ಇರ್ಬೋದು, ಯಾವ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಗೊತ್ತೇ ಇದೆ. ಇದುವರೆಗೂ ಸಹ ಇನ್ನೂ ಸಹ ಜೀವಂತವಾಗಿರ್ತಕ್ಕಂಥ ಈ ವ್ಯವಸ್ಥೆ, ಈ ಜಾತಿ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ರೀತಿಯ ತಾರತಮ್ಯಗಳಿರ್ಬೋದು, ಇವತ್ತು ನಾವು ಎಲ್ಲರೂ ಸೇರಿಕೊಂಡು ಒಳ್ಳೆಯ ಆಶ್ವಾಸನ ಮುಖೇನ ಸಂವಿಧಾನವನ್ನು ತೋರಿಸಿಕೊಂಡು, ನಮ್ಮ ಸಂವಿಧಾನ ಇಟ್ಕೊಂಡು ಈ ಜನರ ಅವರು ಪುಸ್ತಕದ ವ್ಯವಸ್ಥೆಯಲ್ಲಿ, ಪತ್ರಿಕಾ ವ್ಯವಸ್ಥೆಯಲ್ಲಿ ಅಷ್ಟು ಯಾರ್ಯಾರು ರಕ್ಷಣೆ ಮಾಡಬೇಕು, ಎಷ್ಟು ವರ್ಷಗಳ ಸಂವಿಧಾನ ಇಟ್ಕೊಂಡು ಎಲ್ಲರೂ ಕೂಡ ನಿಷ್ಠಾದಿಗೆ ನಾವು ಇವತ್ತು ಉದ್ದಾರ ಆಗ್ತೀವಿ. ನಾವು
77 ವರ್ಷ ಕಾಲವಾಗಿದೆ. 6 ಮನೆಗಳು ನಾವು ಮೀಸಲಾತಿಗಳಿಂದ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕು ಅಂತ ಕೇಳ್ತಕ್ಕಂಥ ಮಟ್ಟಕ್ಕೆ ಹೊರಟಿದ್ದೇವೆ. ಕಳೆದ ದಿನಗಳಲ್ಲಿ ಏನು ಅನುಕೂಲ ಆಗಿರೋದನ್ನ ವಿಮರ್ಶೆ ಮಾಡಬೇಕಾಗಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದು, ನಮ್ಮ ಸಮುದಾಯದವರು ಅಷ್ಟೇ ಅಲ್ಲ, ಪ್ರತಿಯೊಬ್ಬರನ್ನು ಮಾಡಿರೋದಷ್ಟೇ ಸಂವಿಧಾನ ಉಳಿಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ಜವಾಬ್ದಾರಿ ಇದೆ. ಅಂಬೇಡ್ಕರ್ ಅವರ ಹೇಳಿಕೆಗಳನ್ನು ನಾವೆಲ್ಲ ಓದಿದ್ರೆ ಕೇಳಿದ್ರೆ ಎಲ್ಲ ಮಾಡಿದ್ದೀವಿ. ನಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ, ನಮ್ಮ ಈ ಸಮುದಾಯದ ಪ್ರಜ್ಞಾವಂತರು ಇವತ್ತು ನಮ್ಮ ಮಕ್ಕಳಲ್ಲಿ ಫೋಟೋದಲ್ಲಿ ನಾವು ನೋಡಿ ಫೋಟೋಗೆ ನಾವು ಗೌರವ ಸೂಚಿಸ್ತಕ್ಕಂಥದ್ದಾಗಿರ್ಬೋದು, ಮಾರಾಟ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಷ್ಟೇ ಅಲ್ಲ ನಮಗೆ ಕಾರ್ಯಕ್ರಮ ಅವ್ರು ಕೊಟ್ಟಿರ್ತಕ್ಕಂಥ ವಿಷಯಗಳನ್ನ, ಅವ್ರು ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನ, ಆ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. ಅದಕ್ಕೆ ಒತ್ತಾಯ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಇದೆ. ಅದಕ್ಕೆ ಹೋರಾಟ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಇದೆ. ಅದಕ್ಕೆ ಆಳುವಂತ ಸರ್ಕಾರ ಯಾವ್ಯಾವ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯನ್ನು ಅರ್ಥ ಕೆಲಸವನ್ನು ಮಾತ್ರ ಅದು ಒಳ್ಳೆ ರೀತಿಯಾಗಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಜನರಿಗೆ ನಾವು ಹೋರಾಟ ಮಾಡಿ ಎಷ್ಟು ವರ್ಷಗಳ ಕಾಲ ಕೂಡ ಇದೇ ರೀತಿ ಎಷ್ಟು ವರ್ಷಗಳ ನಮ್ಮ ಮೀಸಲಾತಿ ಅಭಿವೃದ್ಧಿ ಆಗಬೇಕು. ಆ ರೀತಿಯ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇದೆ. ದಯವಿಟ್ಟು ಪ್ರಜ್ಞಾವಂತ ಯುವ ಸ್ನೇಹಿತರು ಆ ಸಂವಿಧಾನದ ತಿಳಿಯುವ ಜೊತೆಗೆ ಅಂಬೇಡ್ಕರ್ ಅವರ ದೊಡ್ಡ ಪುಸ್ತಕವಾಗಿದ್ದಕ್ಕೆ ಶಕ್ತಿ ಇದೆ. ಸಣ್ಣ ಸಣ್ಣ ಮಾರ್ಗಗಳಲ್ಲಿ ಪುಸ್ತಕಗಳ ಅಟ್ಲೀಸ್ಟ್ ಅವರ ಜೀವನ ಚರಿತ್ರೆ, ಅವರ ಹೋರಾಟ, ಅವರ ಬದ್ಧತೆ, ಅವರ ಎಲ್ಲ ಕ್ಲಿಷ್ಟಕರ ಪರಿಸ್ಥಿತಿಗಳಲ್ಲಿ ಎದುರುಗೊಂಡಿದ್ದಾರೆ ಅಂತ ವಿಚಾರವನ್ನು ನಾವು ಮುಂದಿನ ಪೀಳಿಗೆಗಳನ್ನು ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಸರ್ಕಾರ ಸಂಪುಟಗಳು 22 ಪುಸ್ತಕಗಳು ಸಂಪುಟಗಳ ರಚನೆ ಮಾಡಿ రాత్రి ఏం పని చేస్తారు వీళ్ళు? ಪುಸ್ತಕಗಳನ್ನ ಅಲ್ಲಿನ ಲೈಬ್ರರಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಬೇಕಾಗಿದೆ. ಸುಮ್ಮನೆ ಅಂಬೇಡ್ಕರ್ ಅವರ ಬಗ್ಗೆ ನಾವು ಪುಸ್ತಕವಾದ ವಿಷಯ ಭಾಷೆಗಳ ಸಾಲು, ಅವರ ವಿಚಾರಗಳನ್ನ, ಅವರ ಆತ್ಮಗಳ ಮಾರ್ಗಗಳನ್ನ, ಅವರು ಎಷ್ಟು ಕಷ್ಟಗಳನ್ನು ನೋಡ್ತಕ್ಕಂಥ ಒಂದು ಕೇಳ್ತಕ್ಕಂಥ ಒಂದು ಓದಿ ಬರೆಯುವ ಮುಖೇನ ನಾವು ಅದನ್ನ ಅನುಭವಿಸ್ಕೊಂಡು ನೋಡ್ಬೋದು. ಆ ಬಿಟ್ಬಿಟ್ಟು ನಾವು ಕೇವಲ ಈ ಭಾಷೆಗಳಲ್ಲಿ ನಾವು ಉತ್ತರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ಆಶಯಗಳು ಸರಿಯಾದ ದಿಕ್ಕಿನಲ್ಲಿ ಜಾರಿಯಾಗಬೇಕು. ಈ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಏನು ಸರ್ಕಾರದಲ್ಲಿ ಈ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ರಕ್ಷಣೆ ಮಾಡದೇ ಇದ್ರೆ ಯಾವುದೇ ಸಮಾಜ ಉದ್ದಾರಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಅಲ್ಲಿಗೆ ಸಾಧ್ಯ ಆಗ್ತದೆ ಮಾತು ಹೇಳಿ ಸ್ನೇಹಿತರು ಪರಮ ಸ್ಥಾನ ಹೇಳ್ತಕ್ಕಂಥವರಲ್ಲಿ ನಾನು ಇವು ಕಾರ್ಯಕ್ರಮಕ್ಕೆ ಭಾಷಣಗಳನ್ನು ಬಂದಿದೆ. ಸ್ನೇಹಿತರೆ, ನಮ್ಮ ಸಹೋದರ ಮಾಧ್ಯಮ ಸ್ನೇಹಿತರು